ಮಾಡ್ತೇನೆ ಸಹಾಯ. ಏನು ಗೊತ್ತಾ? ಏಕತ್ರ ಅಹಂ ನಿರಾಯುಧ ಅನ್ಯತ್ರ ಮೇ 10,00,000 ಪುತ್ರಾಹ ಶೂರಾಹ ಪದಾತಯ. 2 ವಿಭಾಗ ಮಾಡಿದ್ದೇನೆ ನಾನು ನನ್ನಲ್ಲಿದ್ದಂಥ ಸಂಪತ್ತನ್ನು. ಒಂದು ಪಕ್ಷದಲ್ಲಿ ನಾನಿದ್ದೇನೆ, ಒಬ್ಬರಿಗೆ ನಾನು. ಎಂತಹ ನಾನು? ಏನು ಆಯುಧ ಹಿಡ್ಕೊಳ್ಳೋದಿಲ್ಲ, ನಿರಾಯುಧ, ಕೈಯಲ್ಲಿ ಯಾವುದೇ ರೀತಿಯ ಆಯುಧ ಹಿಡ್ಕೊಳ್ಳದಂತ, ಯಾವುದೇ ರೀತಿಯಲ್ಲಿ ಹೋರಾಡದಂತ ಒಬ್ಬ ವ್ಯಕ್ತಿ ಒಂದು ಪಕ್ಷಕ್ಕೆ. ಇನ್ನೊಂದು ಪಕ್ಷಕ್ಕೆ ನನ್ನಲ್ಲೊಂದು 10,00,000 ಸೈನ್ಯ ಉಂಟು, ಒಂದು ತುಕಡಿ ಉಂಟು, ಅದರಲ್ಲಿ 10,00,000 ಜನ ಇದ್ದಾರೆ. ಅವರ ಹೆಸರೇನು ಅಂತ ದುರ್ಯೋಧನ ಕೇಳಿದ. ಹೆಸರು ಬಹಳ ಸುಲಭ. ಏನು? ಎಲ್ರಿಗೂ ನಾರಾಯಣ ಅಂತ ಹೆಸರು ಅಷ್ಟೇ. ಸರ್ವೇಪಿ ನಾರಾಯಣಾಫಯಯುತಾ. ಮಾತ್ರ ಎಂಥವರು? ಭಾರಿ ಬಲಿಷ್ಠರು, ಆಯುಧ ಹಿಡ್ಕೊಂಡು ಹೋರಾಡುವವರು. ಇದು ಒಂದು ಪಕ್ಷಕ್ಕೆ ನಾನು. ಯಾರಿಗೆ ಯಾವುದು ಬೇಕೋ ಆರಿಸಿಕೊಳ್ಳಿ ಎಂದ. ಆಮೇಲೆ ಕೃಷ್ಣನೇ ಅಂದ, ದುರ್ಯೋಧನ, ನೀನು ಮೊದಲು ಬಂದದ್ದು ಅಂತ ನೀನೇ ಹೇಳ್ತಾ ಇದ್ದಿ, ನನ್ನ ಖಾತ್ರಿ ಇಲ್ಲ. ನೀನು ಹೇಳಿದ್ರಿಂದ ನನಗೆ ಗೊತ್ತಾಯ್ತಷ್ಟೇ ನೀನು ಮೊದಲು ಬಂದವ ಅಂತ. ಅರ್ಜುನ ಮೊದಲು ಬಂದದ್ದು ಅಂತ ನಾನು ನೋಡಿದ್ರಿಂದ ಗೊತ್ತು. ಯಾವಾಗಲೂ ಕೂಡ ಮೊದಲು ಬರುವುದು ಬಾರದಿರುವುದೆಲ್ಲ ಯಾವುದರಿಂದ ಗೊತ್ತಾ? ಅವರವರ ತಿಳುವಳಿಕೆಯನ್ನು ಹೊಂದಿಕೊಂಡುಂಟಷ್ಟೇ, ಮತ್ತೇನು. ದುರ್ಯೋಧನ ಮೊದಲು ಬಂದರ ತಿಳುವಳಿಕೆ ನನಗಿಲ್ಲ, ನನ್ಗೊತ್ತಿಲ್ಲ. ನನ್ನ ದೃಷ್ಟಿಯಲ್ಲಿ ಅರ್ಜುನ ಮೊದಲು ಬಂದವ. ಯಾಕೆ? ನನ್ನ ದೃಷ್ಟಿಗೆ ಯಾರು ಮೊದಲು ಬಿದ್ದಿದ್ದಾರೋ ಅವರು ಮೊದಲು ಬಂದವರು ಅಂತ ನನ್ನ ದೃಷ್ಟಿಗೆ ಮೊದಲು ಬಿದ್ದವ ಅರ್ಜುನ. ಆದ್ರಿಂದ ನನ್ನ ದೃಷ್ಟಿಯಲ್ಲಿ ಕೇಳಿದರೆ ಅರ್ಜುನ ಮೊದಲು ಬಂದವ, ನಿನ್ನ ದೃಷ್ಟಿಯಲ್ಲಿ ನೋಡಿದ್ರೆ ನೀನು ಮೊದಲು ಬಂದವ. ಹಾಗಾದ್ರೆ ಈಗ ಒಂದು ನಿನ್ನ ದೃಷ್ಟಿ, ಒಂದು ನನ್ನ ದೃಷ್ಟಿ. ಸರಿ, ನೀನು ಸುಳ್ಳು ಹೇಳಲಿಕ್ಕಿಲ್ಲ, ಯಾಕೆಂದ್ರೆ ನೀನು ಕಷ್ಟ ಕಾಲದಲ್ಲಿ ಬಂದಿದ್ದೆ, ಆದ್ರಿಂದ ಸುಳ್ಳು ಹೇಳಲಿಕ್ಕಿಲ್ಲ. ಹಾಗಾದ್ರೆ ಇಷ್ಟು ಏನು? ನೀನು ಮೊದಲು ಬಂದವ, ಅರ್ಜುನ ಎನ್ನ ಕಣ್ಣಿಗೆ ಮೊದಲು ಬಿದ್ದವ. ಹಾಗಾದ್ರೆ ಇಬ್ರು ಮೊದಲಿಗರು ಅಂತಾಯಿತು. ಆದ್ರಿಂದ ಸಮಂಕರಿಷ್ಯೇ ಯುವಯೋಹೋ, ಅದು ನಿಮ್ಮಿಬ್ಬರಿಗೂ ನಾನು ಸಮಾನವಾಗಿ ನಾನು ಸಹಾಯ ಮಾಡಬೇಕು. ಒಂದು ವೇಳೆ ಅರ್ಜುನನೇ ಮೊದಲು ಬಂದು ಅರ್ಜುನನ್ ನಾನು ಮೊದಲು ನೋಡಿದ್ರೆ ಅವಾಗ ಅವನಿಗೆ ನಾನು ಖುಷಿ ಬಂದ ಸಹಾಯ ಮಾಡಿ ಮತ್ತೆ ಉಳಿದನ್ನು ನಿನ್ನ ಆರಿಸು ಅಂತ ಅನ್ಬೋದಿತ್ತು. ಹಾಗಿಲ್ಲ, ನಿನ್ನಲ್ಲಿಯೂ ಒಂದು ರೀತಿಯಲ್ಲಿ ಮೊದಲಿನತನ ಉಂಟು, ಅವನಲ್ಲಿಯೂ ಮೊದಲಿನತನ ಉಂಟು. ಆದ್ರಿಂದ ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಮೊದಲಿಗರು. ಆದ್ರಿಂದ ನಾನು ಸಹಾಯ ಸಮಂಕರಿಷ್ಯೇ ಯುವಯೋಹೋ, ನಿಮಗಿಬ್ಬರಿಗೂ ಸಮಾನವಾಗಿ ಹಂಚುತ್ತೇನೆ. ಹೇಗೆ? ಒಂದು ಕಡೆಗೆ ನಾನು, ಮತ್ತೊಂದು ಕಡೆಗೆ 10,00,000 ಮಕ್ಕಳು. ಯಾರು ಮೊದಲು ಆರಿಸುವುದು? ಕೃಷ್ಣನೇ ಅಂತ ಇದ್ದಾನೆ. ಕ್ರಮ ಹೇಗೆ? ಯಾರು ಮೊದಲಿಗರೋ ಅವರಿಗೆ ಮೊದಲು ಆರಿಸಲಿಕ್ಕೆ ಬಿಡುವುದು ಅಂತ ಕ್ರಮ. ಆದರೆ ಏನಾಗಿದೆ, ಇಲ್ಲಿ ಮೊದಲೆನ್ನುವುದು ಇಬ್ಬರಲ್ಲಿಯೂ ಸಮಾನವಾಗಿ ಉಂಟು. ಹಾಗಾದರೆ ಆರಿಸಲಿಕ್ಕೆ ಇನ್ನೊಂದು ಮಾಪಕ ಇಟ್ಟುಕೊಳ್ಳೋಣ. ಏನು? ಯಾರು ಚಿಕ್ಕವನೋ ಅವನು ಮೊದಲು ಆರಿಸಲಿ ಅಂದ ಕೃಷ್ಣ. ದುರ್ಯೋಧನಿಗೆ ಸ್ವಲ್ಪ ಆರಂಭದಲ್ಲಿ ಎದೆ ಬಡ ಅಂತು. ಏನು ಆರಿಸ್ತಾನೋ ಏನೋ, ಏನಾಗುತ್ತೋ ಏನೋ ಅಂತ. ಅರ್ಜುನ ನೀನು ಆರಿಸು ಅಂತ ಕೃಷ್ಣ ಅಂದಾಗ, ಇತ್ಯುಕ್ತೆ ಫಲ್ಗುನಃ ಕೃಷ್ಣಂ ವೌರೇ ತದ್ಭಕ್ತಿಮಾನ್ ಯತಃ. ಅರ್ಜುನ ಹತ್ರ ಕೃಷ್ಣ ಹೇಳಿದ್ದೇ ತಡ. ಅರ್ಜುನ ನೀನು ಮೊದಲು ಅಂತಂದ ಕೂಡಲೇ ಕೃಷ್ಣ ನೀನು ಎನಗೆ ಅಂತಂದು ಬಿಟ್ಟ. ನೀನು ಮೊದಲು ಆರಿಸು ಎನ್ನುವ ಅಭಿಪ್ರಾಯದಲ್ಲಿ ಕೃಷ್ಣ ಮಾತು ಅನ್ನಬೇಕು, ಪೂರ ಅಂದಿಲ್ಲ. ಅಷ್ಟೊತ್ತಿಗೆ ಅರ್ಜುನ ಅಂದುಬಿಟ್ಟ, ಕೃಷ್ಣ ನೀನು ಎನಗೆ ಬೇಕು. ಕೃಷ್ಣ ಅಂದ, ನಾನು ನಿರಾಯುಧ ಅಂದ, ಆದ್ರಿಂದಲೇ ಬೇಕು ಅಂದ. ನೀನು ಆಯುಧ ಹಿಡ್ಕೊಳ್ಳೋದಿಲ್ಲ ಅಂದೆ, ನೀನು ಯುದ್ಧ ಮಾಡುವುದಿಲ್ಲ ಅಂದೆ, ಆದ್ರಿಂದಲೇ ಬೇಕು. ನಮಗೆ ಎಂಥವ್ರು ಬೇಕು ಗೊತ್ತಾ? ಸುಮ್ಮನೆ ಕೂಡುವವರು ಬೇಕು. ನಮಗಂತೂ ಜನ ಬೇಕು. ಅವ ಮಾತ್ರ ಏನಾಗಿರ್ಬೇಕು? ಸುಮ್ಮನೆ ಕೂತಿರ್ಬೇಕು. ಅವ ಕೂತದ್ರಿಂದ ಎಲ್ಲ ವ್ಯವಸ್ಥೆ ಆಗಬೇಕು. ಮತ್ತೆ ಮಂಡೆ ಪಾರಪತ್ಯ ಮಾಡಬಾರ್ದು, ಅದರಲ್ಲಿ ಧುಮುಕಬಾರ್ದು, ತಲೆ ಹಾಕಬಾರ್ದು. ಸುಮ್ಮನೆ ಕೂಡಬೇಕು. ಸುಮ್ಮನೆ ಕೂತೆ ಎಲ್ಲ ವ್ಯವಸ್ಥೆ ಮಾಡೋರು ನಮಗೆ ಬೇಕು. ಬಾ ನೀನು ನನಗೆ ನೀನು ಬೇಕು. ತದ್ಭಕ್ತಿಮಾನ್ ಯತಃ. ಕೃಷ್ಣನಲ್ಲಿ ಕೃಷ್ಣನ ತಿಳುವಳಿಕೆ ಉಂಟು ಅರ್ಜುನನಿಗೆ, ಕೃಷ್ಣನ ಮೇಲೆ ಪ್ರೀತಿ ಉಂಟು. ಆದ್ರಿಂದ ನೀನು ನನಗೆ ಬೇಕು ಅಂದ. ಅರ್ಜುನ ಇಷ್ಟು ಹೇಳಿದ್ದೇ ತಡ ದುರ್ಯೋಧನನ ಮುಖ ಅರಳಿತು ಅಂತಾರೆ. ದುರ್ಯೋಧನ ನಾನು ಗೆದ್ದೆ ಅಂತ ಒಳಗಿಂದಲೇ ಎಣಿಸಿಕೊಂಡ ಅಂತೆ. ಏನು ಮಾಡಿದ ದುರ್ಯೋಧನ? ನನಗೆ ನಿನ್ನ 10,00,000 ಮಕ್ಕಳನ್ನು ಹೋರಾಡುವವರನ್ನು ಕೊಡು ಅಂದ. ಅದಕ್ಕೆ ಕೃತವರ್ಮ ಎನ್ನುವನನ್ನು ಒಂದು ಹಾಕಿ ಕೃಷ್ಣ ಕೊಟ್ಟು ಬಿಟ್ಟ. ಯದ್ಯಪಿ 10,00,000 ಮಕ್ಕಳನ್ನು ಮಾತ್ರ ಮೊದಲು ಕೊಡ್ತೇನೆ ಅಂತಂದದ್ದು, ಆದರೂ ಅದರಲ್ಲಿ ಕೃತವರ್ಮ ತನಗೆ ಬಹಳ ಬೇಕಾದವ ಅವನನ್ನು ಅದಕ್ಕೆ ಹಾಕಿದ. ಕೃತವರ್ಮ
ಈ ಸೈನ್ಯ ಹಿಡ್ಕೊಂಡು ದುರ್ಯೋಧನ ಮನೆಗೆ ಹೋಗು ಅಂತ ಕಳಿಸಿಕೊಟ್ಟ. ಈಗ ಪ್ರಶ್ನೆ ಏನು ಗೊತ್ತಾ, ತಲೆ ತಿನ್ನುವುದು. ಸಮಂ ಕರಿಷ್ಯೆ ಯುವಯೋಹೋ ಅಂತಂದ ಕೃಷ್ಣ, ನಿಮಗಿಬ್ಬರಿಗೆ ಸಮಾನವಾಗಿ ಹಂಚುತ್ತೇನೆ ಎಂದ. ಸಮಾನವಾಗಿ ಹಂಚುತ್ತೇನೆ ಅಂತಂದ, ಒಂದು ಕಡೆ ನಾನು, ಒಂದು ಕಡೆ ನನ್ನ 10 ಲಕ್ಷ ಮಕ್ಕಳು. ಹಾಗಾದರೆ 10 ಲಕ್ಷ ಮಕ್ಕಳಿಗೆ ಏನು ಬಲವೋ ಅಷ್ಟೇ ಬಲವೋ ಕೃಷ್ಣನಿಗೆ, ಅಥವಾ ಕೃಷ್ಣನಿಗೆ ಎಷ್ಟು ಬಲವೋ ಅಷ್ಟು ಬಲ 10 ಲಕ್ಷ ಮಕ್ಕಳಿಗೆ ಉಂಟಾ? ಇಲ್ಲ. ಮತ್ತೆ ಕೃಷ್ಣ ಹೇಗಂದ, ನಿಮಗಿಬ್ಬರಿಗೆ ಸಮಾನವಾಗಿ ಹಂಚುತ್ತೇನೆ ಅಂತ ಕೃಷ್ಣ ಹೇಗಂದ? ಕೃಷ್ಣ ಸುಳ್ಳು ಹೇಳ್ತಾನ? ಇಲ್ಲ. ಕೃಷ್ಣ ಬಾಯಿ ಬಿಟ್ರೆ ಸತ್ಯನೇ, ಸುಳ್ಳು ಹೇಳ್ತಕ್ಕ ಪ್ರಸಂಗನೇ ಇಲ್ಲ. ಹಾಗಾದ್ರೆ ಮತ್ತೆ ಸಮಂ ಕರಿಷ್ಯೆ ಯುವಯೋಹೋ ಅಂತ ಕೃಷ್ಣ ಅಂದ. ಸಾಮ್ಯ ಉಂಟ? ಸಾಮ್ಯ ಉಂಟು ಅಂತ ಹೇಳಿದ್ರೆ ನಮಗೆ ನರಕ. ಏನು, ಕೃಷ್ಣನಿಗೂ ಅವನ ಮಕ್ಕಳಿಗೂ ಸಮಾನವಾದ ಬಲ ಉಂಟು ಅಂತಂದ್ರೆ ಯಾರು ಈ ಮಕ್ಕಳು? ಯಾರೋ ಕ್ಷುಲ್ಲಕ ದೇವತೆಗಳು, ಎಲ್ಲ ಕೃಷ್ಣನಿಗೆ ಮಕ್ಕಳಾಗಿ ಹುಟ್ಟಿದವರು. ಅದು ಯಾವಾಗ? ಕೃಷ್ಣ ತಾನು ಎಲ್ಲಿರುವಾಗ? ನಂದಗೋಕುಲದಲ್ಲಿರುವಾಗ, ಇನ್ನು ಎಳೆಯವನಾಗಿರುವಾಗ. ನಂದಗೋಕುಲ ಅಷ್ಟೂ ಜನ ಗೋಪಿಕಾಸ್ತ್ರೀಯರಲ್ಲಿ ಹುಟ್ಟಿದಂಥ ಮಕ್ಕಳಿಗೆಲ್ಲ ಕೃಷ್ಣ ನಾರಾಯಣ 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 ಅಂತ ಹೆಸರಿಟ್ಟದ್ದು. ಆ ನಾರಾಯಣ ಮಕ್ಕಳು ದಿವಸ ಬೆಳೆದು ಇಷ್ಟು ದೊಡ್ಡವರಾಗಿದ್ದಾರೆ. ಅಂತಹ ಮಕ್ಕಳು, ಆ ಮಕ್ಕಳಿಗೂ ಕೃಷ್ಣನಿಗೂ ಸಾಮ್ಯ ಉಂಟ? ಇಲ್ಲಿಯಾದರೂ ತಕ್ಕಡಿಯಲ್ಲಿ, ಒಂದು ತಕ್ಕಡಿಯಲ್ಲಿ ಕೃಷ್ಣನನ್ನು, ಮತ್ತೊಂದು ತಕ್ಕಡಿಯಲ್ಲಿ 10 ಲಕ್ಷ ಮಕ್ಕಳನ್ನು, 10 ಲಕ್ಷ ಮಕ್ಕಳು ಬಿಡಿ, ಇಡೀ ಬ್ರಹ್ಮಾಂಡವನ್ನು ಒಂದು ತಕ್ಕಡಿಯಲ್ಲಿ ಹಾಕಿದ್ರು ಕೂಡ ಕೃಷ್ಣನ ತಕ್ಕಡಿಯೇ ಭಾರ. ಹಾಗಿರುವಾಗ ಕೃಷ್ಣ ನಿಮಗಿಬ್ಬರಿಗೆ ಸಮಾನವಾಗಿ ಹಂಚುತ್ತೇನೆ ಅಂತ ಹೇಳಿ 10 ಲಕ್ಷ ಮಕ್ಕಳು ಮತ್ತೆ ತಾನು, ಇವರಿಗಿಬ್ಬರಿಗೆ ಕೃಷ್ಣನೇ ಹೋಲಿಕೆ ಮಾಡಿದ ಅಂತಂದು ಬಿಟ್ರೆ ಕೃಷ್ಣ ಸುಳ್ಳು ಹೇಳಿದಂತೆ ಆಗ್ಲಿಲ್ವೋ ಅಂದ್ರೆ ಇಲ್ಲ, ಕೃಷ್ಣ ಸತ್ಯವನ್ನೇ ಹೇಳಿದ್ದಾನೆ. ಕೃಷ್ಣ ಏನು ಹೇಳಿದ್ದು? ನಿಮಗಿಬ್ಬರಿಗೆ ಸಮಾನವಾಗಿ ಹಂಚುತ್ತೇನೆ ಅಂತ ಹೇಳಿದ್ದು ಹೊರತು ನಾನು ಇದನ್ನು ಸಮಾನವಾಗಿ ಅಂತ ಕೃಷ್ಣ ಹೇಳಿದ್ದಲ್ಲ. ನಿಮಗಿಬ್ಬರಿಗೆ ಸಮಾನವಾಗಿ ನೀವಿಬ್ಬರಿದ್ದೀರಿ, ಅರ್ಜುನ ಮತ್ತೆ ದುರ್ಯೋಧನ. ನಿಮಗೆ ಇಬ್ಬರಿಗೆ ಸಮಾನವಾಗಿ, ನಿಮ್ಮ ಯೋಗ್ಯತೆಗೆ ಸಮಾನವಾಗಿ ಹಂಚುತ್ತೇನೆ ಅಂತ ಅರ್ಥ. ಅವರಿಬ್ಬರ ಯೋಗ್ಯತೆಗೆ ಸಮಾನವಾಗಿ ಹಂಚುವುದು ಅಂತಂದ್ರೆ ಹೌದು. ಏನು? ಕೃಷ್ಣ ಅರ್ಜುನನ ಪಕ್ಷಕ್ಕೆ, ದುರ್ಯೋಧನನ ಪಕ್ಷಕ್ಕೆ 10 ಲಕ್ಷ ಮಕ್ಕಳು, ಇದು ಅವರವರಿಗೆ ಸಮಾನವಾಗಿ ಹಂಚಿದಂತೆ ಆಯ್ತಾ? ನಾವು ಊಟಕ್ಕೆ ಕೂತಾಗ ಸಮಾನವಾಗಿ ಬಡಿಸಿ ಅಂತೇವೆ. ಏನು ಸಮಾನವಾಗಿ ಬಡಿಸು ಅಂದರೆ, ಒಬ್ಬ ಮುದುಕ ಕೂತಿದ್ದಾನೆ, ಹಲ್ಲೇ ಇಲ್ಲ. ಮತ್ತೊಬ್ಬ ಒಂದು 10 ವರ್ಷದ ಕೂತಿದ್ದಾನೆ, 20 ವರ್ಷದ ದಡೂತಿ ಕೂತಿದ್ದಾನೆ, ಚಕ್ಕುಲಿ ಬಡಿಸ್ತಾ ಬಂದು ಎಲ್ರಿಗೂ 2 ಚಕ್ಕುಲಿ, ಹಲ್ಲಿಲ್ಲದವನಿಗೂ ಮುದುಕನಿಗೂ ಹಾಕುದೇನಾ? ಮತ್ತೆ ಸಮಾನವಾಗಿ ಹಂಚಬೇಕು. ಮುದುಕನಿಗೆ ತೋರಿಸಿ ಮುಂದೆ ಕೊಂಡು ಹೋಗ್ಬೇಕಷ್ಟೆ, ಯಾಕೆ ಅವನಿಗೆ ತಿನ್ಲಿಕ್ಕಾಗುವುದಿಲ್ಲ. ಹಾಗಿದ್ರೆ ಮಾತ್ರ ಸಮಾನವಾಗಿ ಹಂಚುವಿಕೆ ಅಂತ ಆಗುತ್ತೆ. ಇವನಿಗೆ ತೋರಿಸಿದ್ದನ್ನು ಆ ದಡೂತಿ ಕೂತಿದ್ದಾನಲ್ಲ ಅವನಿಗೆ ಹಾಕಿ, ಇನ್ನೊಂದೆರಡು ಹಾಕಿ ಅವನಿಗೆ, ಅವು ತಿನ್ಲಿಕ್ಕೆ ತಾಕತ್ತುಂಟು. ಹೀಗೆ ಮಾಡಿದರೆ ಸಮಾನವಾಗಿ ಹಂಚುವಿಕೆ. ಅದೇ ರೀತಿಯಲ್ಲಿ ಕೃಷ್ಣ ಸಮಾನವಾಗಿ ಹಂಚಿದ. ಏನು ಗೊತ್ತಾ? 10 ಲಕ್ಷ ಮಕ್ಕಳು ಒಂದು ಕಡೆ, ತಾನು ಒಂದು ಕಡೆ. ಏನರ್ಥ? ಸಾಯುವ ದುರ್ಯೋಧನನಿಗೆ ಸಾಯಲಿಕ್ಕೇ ಹುಟ್ಟಿದ 10 ಲಕ್ಷ ಮಕ್ಕಳು, ಸಾಯದಿರುವ ಅರ್ಜುನನಿಗೆ ಸಾಯದಿರುವ ನಾನು ಸಮಾನವಾಗಿ ಹಂಚಿದ. ಸಮಂ ಕರಿಷ್ಯೆ ಯುವಯೋಹೋ, ನಿಮ್ಮ ನಿಮ್ಮ ಯೋಗ್ಯತೆಗೆ ಸಮಾನವಾಗಿ ಹಂಚುತ್ತೇನೆ ಅಂತ ಅರ್ಥ ಹೊರತು ಈ 10 ಲಕ್ಷ ಮಕ್ಕಳಿಗೂ ಕೃಷ್ಣನಿಗೂ ಸಾಮ್ಯ ಉಂಟೆನ್ನತಕ್ಕಂಥ ಅರ್ಥದಲ್ಲಿ ಕೃಷ್ಣ ಹೇಳಿದ್ದೇ ಅಲ್ಲ. ಆದರೆ ದುರ್ಯೋಧನ ಮಾತ್ರ ಏನು ತಿಳ್ಕೊಂಡ, ಕೃಷ್ಣ ಸಮಾನವಾಗಿ ಹಂಚಿದ್ದಾನೆ, ಅವನಿಗೆ ಭಾವ ಆದರೂ ಹಂಚುವಾಗ ನನಗೂ ಸಮಾನವಾಗಿ ಹಂಚಿದ್ದ, ನನ್ನ ಮೇಲೆ ಕೃಷ್ಣನಿಗೆ ತುಂಬ ಪ್ರೀತಿ, ಅರ್ಜುನನಿಗೂ ನನ್ನ ಮೇಲೇನೆ ತುಂಬ ಪ್ರೀತಿ, ಆದ್ದರಿಂದ 10 ಲಕ್ಷ ಮಕ್ಕಳು ನನಗೇನೆ ಬಿಟ್ಟ ಅಂತ ದುರ್ಯೋಧನ ಭಾರಿ ಲೆಕ್ಕಾಚಾರ ಮಾಡಿಕೊಂಡು ಹೋದ. ಫಲಿತಾಂಶ ಏನು? ನಾನು ಸಾಯುವವ, ಸಾಲದಕ್ಕೆ ಇವರನ್ನು ಕೊಲ್ಲುವವ ಅಷ್ಟೇ. ತಾನು ಮಾತ್ರ ಸಾಯಲಿಕ್ಕೆ ದುರ್ಯೋಧನ ಒಪ್ಪದೆ 10 ಲಕ್ಷ ಮಕ್ಕಳನ್ನು ಕೂಡ ಕೊಲ್ಲುವುದಕ್ಕೋಸ್ಕರ. ಅದರಿಂದ ಸಮಂ ಕರಿಷ್ಯೆ ಯುವಯೋಹೋ, ಅದರಿಂದ ಯಾವಾಗಲೂ ಶಾಸ್ತ್ರದ ಮಾತು ಹೇಳುವಾಗ ಅದಕ್ಕೆ ಅರ್ಥ ಮಾಡಿಕೊಳ್ಬೇಕಾದ್ರೆ ತುಂಬ ಹಿಂದೆ ಮುಂದೆ ನೋಡಿಕೊಂಡು ಅರ್ಥ ಮಾಡಬೇಕು. ಅದು ಬಿಟ್ಟು 10 ಲಕ್ಷ ಮಕ್ಕಳಿಗೂ ಕೃಷ್ಣನಿಗೆ ಸಾಮ್ಯ ಉಂಟು ಅಂತ ಅದು ಬಿಟ್ಟರೆ ಅನರ್ಥ ಉಂಟು, ತೊಂದರೆ ಉಂಟು, ದೋಷ ಉಂಟು ಅಂತ ಶಾಸ್ತ್ರಕಾರರು ಹೇಳಿದಂಥ ಮಾತು. ಅದರಿಂದ ದುರ್ಯೋಧನ 10 ಲಕ್ಷ ಮಕ್ಕಳನ್ನು ಹಿಡ್ಕೊಂಡ. ಯಾರಾದರೂ ದುರ್ಯೋಧನ ಹತ್ರ ಕೇಳಿದಾಗ ಏನಾದರೂ ಅಂದ್ರ, ಈಗ ದುರ್ಯೋಧನ ಪ್ರತಿಕ್ರಿಯೆ ಏನಿದಕ್ಕೆ? ಏನು ಪ್ರತಿಕ್ರಿಯೆ ಕೊಡ್ಬೋದಿತ್ತು ಗೊತ್ತಾ? ಯಾರಾದರೂ ಕೇಳಿದರೆ ದುರ್ಯೋಧನ, ಯಾಕಪ್ಪ ಕೃಷ್ಣನನ್ನು ಬಿಟ್ಟಿ ನೀನು, ಈ 10 ಲಕ್ಷ ಮಕ್ಕಳನ್ನು ಯಾಕೆ ತಂದಿ, ಜುಜುಬಿ, ಇವುಗಳಿಂದ ಏನು ನಿನಗೆ ಪ್ರಯೋಜನ ಅಂತ ಕೇಳಿದರೆ ದುರ್ಯೋಧನ ಅಡಿಗೆ ಬಿದ್ದರೂ ಮೂಗು ಮೇಲು ಅಂತ ಹೇಳುವಂತೆ ಏನು ಹೇಳಿ ತಪ್ಪಿಸ್ಕೊಳ್ಬೋದಿತ್ತು ಗೊತ್ತಾ? ಅದು ಮೊದಲು ಅರ್ಜುನ ಆರಿಸಿದಪ್ಪ, ನನ್ನನ್ನೇ ಮೊದಲು ಆರಿಸಲಿಕ್ಕೆ ಬಿಟ್ಟು ನಾನು ಕೃಷ್ಣನನ್ನೇ ಆರಿಸ್ತಿದ್ದೆ.
ಅವ ಅರ್ಜುನನ ಮೊದಲು ಆರಿಸಲಿಕ್ಕೆ ಬಿಟ್ಟ. ಆದ್ರಿಂದ ಅರ್ಜುನ ಕೃಷ್ಣನನ್ನು ತಗೊಂಡ, ಮತ್ತೆ ಉಳಿದದ್ದು ಇದನ್ನು ಕಟ್ಟಿಕೊಂಡು ಬರಬೇಕಾಯಿತು ಅಂತ ಹೀಗೆ ಹೇಳಿ ದುರ್ಯೋಧನ ತನ್ನ ಮುಖವನ್ನು ಉಳಿಸಿಕೊಳ್ಬೋದಿತ್ತಲ್ಲ. ದುರ್ಯೋಧನ ಯಾರು ಕೇಳಿದ್ರೆ ಹಾಗೆ ಹೇಳಲೇ ಇಲ್ಲ. ಮತ್ತೆ ನನಗೆ ಬೇಕಾದ್ದೇ ಸಿಕ್ಕಿತು ಅಂತ ಹೀಗೆ ಹೇಳಿಕೊಂಡು ಬಂದ. ವೇದವ್ಯಾಸದೇವರು ಮಹಾಭಾರತದಲ್ಲಿ ಅದನ್ನೇ ಮಾತಂತಾರೆ, ಕೃಷ್ಣಂಚ ಅಪಹೃತಂ ಜ್ಞಾತ್ವ. ಯಾರಿಂದ? ಅರ್ಜುನನಿಂದ. ಅರ್ಜುನನು ಕೃಷ್ಣನನ್ನು ಅಪಹಾರ ಮಾಡಿದ್ದನ್ನು ತಿಳ್ಕೊಂಡು, ಅಂದ್ರೆ ಎನ್ನ ಪಕ್ಷಕ್ಕೆ ಕೃಷ್ಣ ಬೇಕು ಅಂತ ಅರ್ಜುನ ಆರಿಸಿದ್ದನ್ನು ತಿಳ್ಕೊಂಡು, ಸಂಪ್ರಾಪ ಪರಮಾಮುದಂ. ವೇದವ್ಯಾಸದೇವರಂದ್ರು ಭಾರಿ ಖುಷಿ ಪಟ್ಟಂತೆ ದುರ್ಯೋಧನ. ಏನು ಯುದ್ಧ ಮಾಡದ, ಆಯುಧ ಹಿಡಿಯದ ಕೃಷ್ಣ ಅಲ್ಲಿಗೆ ಹೋದ. ಬುದ್ಧಿ ಇಲ್ಲ ಅರ್ಜುನನಿಗೆ, ನಾನೇ ಬುದ್ಧಿವಂತ, 10 ಲಕ್ಷ ಮಕ್ಕಳು ಸಿಕ್ಕಿದ್ರು ಅಂತ ಬಹಳ ಸಂತೋಷಪಟ್ಟ ಹೊರತು ಯಾರು ಕೇಳಿದ್ರು ಅರ್ಜುನ ಮೊದಲು ಆರಿಸಿದ್ದಕ್ಕೆ ಬೇರೆ ಉಪಾಯ ಇಲ್ಲದೆ ನಾನು 10 ಲಕ್ಷ ಮಕ್ಕಳನ್ನು ಆರಿಸಿದೆ ಅಂತ ದುರ್ಯೋಧನ ಹೇಳಲಿಲ್ಲ. ಇನ್ನು ದುರ್ಯೋಧನ ಜಾತಿಯಲ್ಲಿ ಬಂದವರು ನಂತವರದವ್ರು ಹೇಳಲಿಕ್ಕೆ ಶುರು ಮಾಡಿದ್ರು ಏನೋ ಗೊತ್ತಿಲ್ಲ. ದುರ್ಯೋಧನ ಅಂತೂ ತಾನು ಹೇಳಲಿಲ್ಲ, ತಾನು 10 ಲಕ್ಷ ಮಕ್ಕಳಿಂದ ತೃಪ್ತಿಪಟ್ಟ. ಇದು ಏನು ಗೊತ್ತಾ, ನಾವು ದೇವರನ್ನು ನೋಡಲಿಕ್ಕೆ ಹೋಗುವುದು ದೊಡ್ಡದಲ್ಲ, ಮತ್ತೆ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳುವುದು ದೊಡ್ಡದು. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಎಲ್ಲರೂ ಹೋಗ್ತಾರೆ, ತುಂಬ ಜನ ದೇವಸ್ಥಾನಕ್ಕೆ ಬರ್ತಾರೆ. ದೇವರನ್ನು ನೋಡಲಿಕ್ಕೆ ಅಂತ ಕೆಲವರು ಬರ್ತಾರೆ, ದೇವರನ್ನು ನೋಡಲಿಕ್ಕೆ ಬಂದವರನ್ನು ನೋಡಲಿಕ್ಕೆ ಅಂತ ಕೆಲವರು ಬರ್ತಾರೆ. ಅವರು ಅದರಲ್ಲೇ ತೃಪ್ತಿ ಪಟ್ಟುಕೊಂಡು ಹೋಗ್ತಾರೆ. ದೇವರನ್ನು ನೋಡುವುದೇ ಇಲ್ಲ. ದೇವರನ್ನು ನೋಡಲಿಕ್ಕೆ ಅಂತ ಬಂದಿರ್ತಾರಲ್ಲ, ಅವರನ್ನು ನೋಡಿ ಖುಷಿಪಟ್ಟು ಹೋಗಿ ಹೋಗಿ ಬರುವವರು ಇದ್ದಾರೆ. ಇದು ಅಂತಹ ಪ್ರಸಂಗ ಆಯಿತು. ದುರ್ಯೋಧನನು ದೇವಸ್ಥಾನಕ್ಕೆ ಬಂದ, ಅರ್ಜುನನು ದೇವಸ್ಥಾನಕ್ಕೆ ಬಂದ. ಆದರೆ ಅರ್ಜುನನಿಗೆ ಕೃಷ್ಣ ಸಿಕ್ಕಿದ, ದುರ್ಯೋಧನಿಗೆ ಏನೋ ಕ್ಷುದ್ರ ಫಲ ಸಿಕ್ಕಿತು. ಯಾಕೆ? ಇವರಿಬ್ಬರು ದೇವರನ್ನು ನೋಡಿದ್ರು, ದೇವರು ಇವರನ್ನು ನೋಡಿದ ದೃಷ್ಟಿ ಬೇರೆ ಬೇರೆ ಇತ್ತು. ಆದ್ರಿಂದ ಶಾಸ್ತ್ರಕಾರರು ಮಾತಂದ್ರು, ನಾವು ದೇವರನ್ನು ಸ್ವೀಕರಿಸುವುದು ದೊಡ್ಡದಲ್ಲ, ದೇವರು ನಮ್ಮನ್ನು ಸ್ವೀಕರಿಸುವುದು ದೊಡ್ಡದು. ಯಮೈವೇಶ ವೃಳುತೆ ತೇನ ಲಭ್ಯ. ನಾವೇನೋ ದೇವರನ್ನು ಸ್ವೀಕರಿಸ್ತೇವೆ, ನಾನು ದೇವಸ್ಥಾನಕ್ಕೆ ಹೋದೆ, ದೇವರಲ್ಲಿ ಬೇಡಿಕೊಂಡೆ ಅಂತ, ಅದು ಮುಖ್ಯ ಅಲ್ಲ. ನಮ್ಮ ದೃಷ್ಟಿ ದೇವರ ಮೇಲೆ ಬೀಳುವುದು ದೊಡ್ಡದಲ್ಲ, ದೇವರ ದೃಷ್ಟಿ ನಮ್ಮ ಮೇಲೆ ಬೀಳುವುದು ದೊಡ್ಡದು. ಇಲ್ಲೀಗ ಕೃಷ್ಣನ ದೃಷ್ಟಿ ಅರ್ಜುನನ ಮೇಲೆ ಹೇಗೆ ಬಿತ್ತು, ದುರ್ಯೋಧನ ಮೇಲೆ ಹೇಗೆ ಬಿತ್ತು. ಆದ್ರಿಂದ ದುರ್ಯೋಧನಿಗೆ ಇಂಥ ಕ್ಷುದ್ರ ಫಲಗಳು ಸಿಕ್ಕಿತು. ಮತ್ತು ಒಂದು ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗುವಾಗ ಲೌಕಿಕ ಫಲಗಳನ್ನು ಇಟ್ಟುಕೊಂಡು ಹೋದ್ರೆ ದೇವರು ಆರಾಮ ಮಲಗಿರ್ತಾನೆ ಅಂತಂದ್ರು. ದೇವರು ನಿಂತುಕೊಂಡಿರುವುದಿಲ್ಲ, ಕೂತುಕೊಂಡಿರುವುದಿಲ್ಲ, ಮತ್ತೆ ಆ ಗಡದ್ದಾಗಿ ಮಲಗಿರ್ತಾನೆ. ಯಾಕೆ? ಇವರು ನನಗಾಗಿ ಬಂದವರಲ್ಲ, ಮತ್ತೆ ನನ್ನಿಂದ ಏನೋ ಪಡೀಲಿಕ್ಕೆ ಬಂದವರು. ಆದ್ರಿಂದಲೇ ಗೊತ್ತಾಗುತ್ತೆ ಇವರಿಗೆ ನನ್ನ ಮೇಲೆ ಪ್ರೀತಿ ಎಷ್ಟು ಉಂಟು ಅಂತ ಗೊತ್ತಾಗುತ್ತೆ. ಹುಡುಗ ಹುಡುಗಿ ಪರಸ್ಪರ ಎದುರಾದಾಗ ಹುಡುಗಿಗೆ ಹುಡುಗನ ಮೇಲೆ ಪ್ರೀತಿ ಉಂಟೋ ಇಲ್ವೋ ಅಂತ ಖಾತ್ರಿ ಮಾಡಿಕೊಳ್ಳಿಕ್ಕೆ ಹುಡುಗ ಏನು ಕೇಳ್ತಾನೆ ಗೊತ್ತಾ? ಹುಡುಗಿ ಹತ್ರ ನಿನಗೇನು ಬೇಕು ಅಂತ ಕೇಳ್ತಾನೆ. ಅವಳು ಏನು ಮಾಡ್ತಾಳೆ ಗೊತ್ತಾ? ನನಗೆ ಬಂಗಾರ ಬೇಕು, ನನಗೆ ಸೀರೆ ಬೇಕು, ನನಗೆ ಅದು ಬೇಕು, ಇದು ಬೇಕು, ಮತ್ತೇನು ಬೇಡ, ನೀವೊಂದು ಬೇಡ. ಅದರಿಂದಲೇ ಹುಡುಗ ಅರ್ಥ ಮಾಡಿಕೊಳ್ಬೇಕು, ಓಹೋ ಇವಳಿಗೆ ನನ್ನ ಮೇಲೆ ಪ್ರೀತಿ ಅಷ್ಟಷ್ಟೇ ಅಂತ ಅರ್ಥ. ನಿಜವಾಗಿ ಪ್ರೀತಿ ಇರತಕ್ಕಂಥ ಹೆಣ್ಮಗಳಾದ್ರೆ ಏನು ಮಾಡ್ತಾಳೆ? ಏನು ಬೇಡ, ನೀವೊಂದು ಬೇಕು ಅಂತ ನಿಜವಾಗಿ ಹೇಳ್ತಾಳೆ. ಅದರಿಂದ ಗೊತ್ತಾಗುತ್ತೆ ಆ ಹುಡುಗಿಗೆ ಹುಡುಗನ ಮೇಲೆ ಪ್ರೀತಿ ಎಷ್ಟು ಅಂತ. ಇವ ಮಾತ್ರ ಏನಾಗುತ್ತಾನೆ, ಅವಳು ಅದು ಬೇಕು, ಇದು ಬೇಕು, ಇವ ಒಂದು ಬಿಟ್ಟು ಮತ್ತೆ ಎಲ್ಲ ಬೇಕು ಅಂತ ಹೇಳಿದಾಗ ಅದಕ್ಕೆ ಮರುಳಗೆ ಅವಳಿಗೆ ಬೇಕಾದ್ದನ್ನು ತಂದು ಕೊಡ್ತಾನೆ. ಪೂರ ಬಂತು ಅಂತ ಆದ್ಮೇಲೆ ಇವನಿಗೆ ಕೃಷ್ಣಾರ್ಪಣ ಅಂತ ಬಿಟ್ಟು ಬಿಡ್ತಾನೆ. 6 ಜನರನ್ನು ತ್ಯಾಗ ಮಾಡ್ತಾರೆ ಅಂತ, ಅದರಲ್ಲಿ ಇದೂ ಒಂದು ಅಂತ ವೇದವ್ಯಾಸದೇವರು ಅಂದಿದ್ದಾರೆ. ಕಾಯಿಲೆ ವಾಸಿಯಾದ್ಮೇಲೆ ವೈದ್ಯರನ್ನು ಬಿಡ್ತಾರಂತೆ, ಆ ಶಾಲೆಯಲ್ಲಿ ಓದಿದ ಮೇಲೆ ಆ ಶಾಲೆಯ ಅಧ್ಯಾಪಕನನ್ನು ಬಿಡ್ತಾರಂತೆ, ನದಿ ದಾಟಿದ ಮೇಲೆ ದೋಣಿಯನ್ನು ಬಿಡ್ತಾರಂತೆ, ಮದುವೆ ಆದ ಮೇಲೆ ಅಪ್ಪಮ್ಮನನ್ನು ಬಿಡ್ತಾರೆ ಅಂತೆ. ಇದು ವ್ಯಾಸರು ಹೇಳಿದಂಥ ಮಾತು. ಹುಡುಗನಿಗೆ ಮಗನಿಗೆ ಲಗ್ನ ಆಯ್ತು ಅಂದ್ರೆ ಅಪ್ಪಮ್ಮನನ್ನು ವೃದ್ಧಾಶ್ರಮಕ್ಕೆ ಹಾಕ್ತಾನಂತೆ. ಮತ್ತೊಂದು ಇದೆ, ಏನು, ಸ್ತ್ರೀಯ ಕಾಮಿತ ಕಾಮಿನ್ಯ, ಹುಡುಗನಿಂದ ಬರಬೇಕಾದ್ದೆಲ್ಲ ಬಂದ ಮೇಲೆ ಹುಡುಗನನ್ನು ಬಿಡುವಂತೆ ಅಂತಾರೆ. ಹಾಗಾದ್ರೆ ದೇವರ ಬಳಿಗೆ ಹೋಗಿ ನಾವು ದೇವರ ಹತ್ರ
ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಆ ದೇವರು ಏನು ಮಾಡ್ತಾನೆ, ನಾನು ಬೇಕು ಅಂತ ಬಂದದ್ದಲ್ಲ, ನನ್ನಿಂದ ಬೇಕು ಅಂತ ಬಂದದ್ದು ಅಂತ ದೇವರು ಆರಾಮವಾಗಿ ಮಲಗಿ ಬಿಡ್ತಾನೆ ಎನ್ನುವುದಕ್ಕೆ ಸೂಚಕವಾಗಿ ಇವರಿಬ್ಬರು ಬರುವಾಗ ಕೃಷ್ಣ ಮಲಗಿದ. ಇಬ್ಬರು ಬಂದದ್ದು ಸಹಾಯಕ್ಕೋಸ್ಕರ ಬಂದದ್ದು. ರಾಜ್ಯ ಯುದ್ಧ ಆಗಬೇಕು, ನಿನ್ನ ಸಹಾಯ ಬೇಕು ಅಂತ ಬಂದದ್ದು. ಜಗನ್ನಾಥದಾಸರೊಂದು ಮಾತಂದ್ರು, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಪುರುಷಾರ್ಥ ಯಾರು? ಭಗವಂತ. ಆದರೆ ನಾವೀಗ ಏನು ಮಾಡ್ತೇವೆ ಗೊತ್ತಾ, ಯದ್ಯಪಿ ಪುರುಷಾರ್ಥ ರೂಪದಲ್ಲಿ ದೇವರೇ ಇದ್ದಾನೆ, ಆದರೂ ನಾವು ದೇವರ ಬಳಿ ಹೋಗಿ ನಿನ್ನಿಂದ ನನಗೆ ಪುರುಷಾರ್ಥ ಬೇಕು ಅಂತ ಕೇಳ್ತೇವೆ ವಿನಃ ನೀನೇ ನನಗೆ ಪುರುಷಾರ್ಥವಾಗಿ ಬಾ ಅಂತ ಹೇಳುವುದಿಲ್ಲ. ನಾವು ಯಾರೂ ಕೇಳುವುದಿಲ್ಲ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಸದುಪಾಸನೆ ಮಾಡಲು, ಹೀಗೆ ಯಾರು ಉಪಾಸನೆ ಮಾಡ್ತಾರೋ ದೇವರೇ ನನಗೆ ಪರಮ ಪುರುಷಾರ್ಥ, ನನಗೆ ಧರ್ಮ, ದೇವರಿಂದ ನನಗೆ ಧರ್ಮ, ದೇವರಿಂದ ನನಗೆ ಅರ್ಥ ಅಲ್ಲ, ನನಗೆ ದೇವರೇ ಸಂಪತ್ತು, ನನಗೆ ದೇವರೇ ಕಾಮನೆ, ನನಗೆ ದೇವರೇ ಮೋಕ್ಷ ಅಂತ ಭಗವಂತನೇ 4 ರೀತಿಯ ಪುರುಷಾರ್ಥ ಅಂತ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಏನ್ ಮಾಡ್ತಾನೆ, ಇತ್ತಪನು ಅವರಿಗೆ ತನ್ನನ್ನೇ ಕೊಡ್ತಾನೆ. ಆಮೇಲೆ ತನ್ನ ಮರೆತು, ಮುಂದೆ ತನ್ನನ್ನು ಮರೆತು, ಭಗವಂತನನ್ನು ಮರೆತು ಅವನಿಂದ ಪುರುಷಾರ್ಥಗಳನ್ನು ಯಾರು ಪಡೀತಾರೆ, ಧರ್ಮ ಕಾಮ ಅರ್ಥಾದಿ ಪುರುಷಾರ್ಥಗಳನ್ನು ಯಾರು ಪಡೀತಾರೆ, ಅವರಿಗೆ ಸುರಪತನಯ ಸುಯೋಧನರಿಗೆ ಇತ್ತಂತೆ ನಗುತ್ತಲಿ ಕೊಡುತ್ತಿಪ್ಪ. ನಗ್ತಾ ನಾವೇನು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರು ಮಲಗಿದ್ದ, ಎಬ್ಬಿಸಿದೆವು ದೇವರನ್ನು, ಹೇಳು ಯಾಕೆ ಬಂದೆ, ನನಗೆ ಪುರುಷಾರ್ಥ ಬೇಕು, ನನಗೆ ಪುರುಷಾರ್ಥ ಕೊಟ್ಟು ಮತ್ತೆ ಬೇಕಾದರೆ ಮಲಗು, ಹೇಳು ಅಂತ ಹೋಗಿ ಗಡಬಡ ಮಾಡಿ ದೇವರನ್ನು ಎಬ್ಬಿಸಿ ಅವನಿಂದ ಏನು ಬೇಕು ಪುರುಷಾರ್ಥ, ನನಗೆ ಅದು ಬೇಕು ಇದು ಬೇಕು ಅಂತಂದಾಗ ನಗುತ್ತಲಿ ಕೊಡುತ್ತಿಪ್ಪ. ಯಾರಿಗೆ? ಸುಯೋಧನನಿಗೆ ಕೊಡುವಂತೆ ನಗುತ್ತಲಿ ಕೊಡುತ್ತಿಪ್ಪ. ಭಗವಂತ ಕೊಟ್ಟ, ಅವನಿಂದ ಆಯುಷ್ಯವನ್ನು ಪಡ್ಕೊಂಡ. ದೇವರಿಂದ ಪುರುಷಾರ್ಥಗಳನ್ನು ತಗೊಂಡ್ರೆ ದೇವರಿಂದ ವ್ಯಾಪಾರ ಮಾಡುವುದು ಅಂತ ಅರ್ಥ. ನಮ್ಮಿಂದ ಏನು ತಗೊಳ್ತಾನೆ ದೇವರು? ನಮ್ಮ ಆಯುಷ್ಯವನ್ನು ತಗೊಳ್ತಾನೆ, ಆಯುಷ್ಯಕ್ಕೆ ಪ್ರತಿಯಾಗಿ ಪುರುಷಾರ್ಥ ಕೊಡ್ತಾನೆ. ಅನುಭವಿಸುವುದು ಯಾರು ಆ ಪುರುಷಾರ್ಥವನ್ನು? ಆ ಪುರುಷಾರ್ಥ ಅನುಭವಿಸಲಿಕ್ಕೆ ನಮ್ಮಲ್ಲಿ ಆಯುಷ್ಯ ಇಲ್ಲ, ಯಾಕೆ ಆಯುಷ್ಯ ನಾವು ದುಡ್ಡಿನ ರೂಪದಲ್ಲಿ ತಗೊಂಡಾಗಿದೆ. ಆದ್ರಿಂದ ನಗುತ್ತಲಿ ಕೊಡುತ್ತಿಪ್ಪ, ಏನೋ ಒಂದು ಮುಖದಲ್ಲಿ ಹುಸಿ ನಗು ತಂದುಕೊಂಡು ಭಗವಂತ ಪುರುಷಾರ್ಥ ಕೊಡ್ತಾನೆ. ಆದ್ರಿಂದ ಅರ್ಜುನನಂತಿರ್ಬೇಕೇನು, ಏನ್ ಬೇಕು ಅಂತಂದಾಗ ನೀನೇ ಬೇಕು, ನೀನೇ ನನಗೆ ಪುರುಷಾರ್ಥ, ನಿನ್ನಿಂದ ನನಗೆ ರಾಜ್ಯ ಅಲ್ಲ, ನೀನೇ ಬೇಕು ಅಂತ ತೆಗೆದುಕೊಂಡ್ರೆ ಭಗವಂತನ ಜ್ಞಾನ ಬೇರೆಲ್ಲ, ಭಗವಂತ ಬೇರೆ ಅಲ್ಲಲ್ಲ. ಪುರುಷಾರ್ಥ ಅಥ ಶಬ್ದಾತಿಥಿ ಬಾದರಾಯಣ. ವೇದವ್ಯಾಸರೊಂದು ಕಡೆ ಅಂದ್ರು ಏನು ಅಂತ, ನಮಗೆ ಏನು ಪುರುಷಾರ್ಥ ಬೇಕು ಜೀವನದಲ್ಲಿ, ಯಾವ ಪುರುಷಾರ್ಥ ಬೇಕು, ಯಾವ ಲೌಕಿಕ ಕಾಮನೆಗಳು ಬೇಕು, ಅದನ್ನು ದೇವರಿಂದ ಪಡೆಯುವುದಲ್ಲ. ಮತ್ತೆ ಎಲ್ಲ ರೀತಿಯ ಕಾಮನೆಗಳಿಗೂ ಕೂಡ ದೇವರನ್ನು ಪಡೆದು ಬಿಟ್ಟರೆ ಎಲ್ಲ ಕಾಮನೆಗಳು ಬಂದು ಬಿಡುತ್ತವೆ. ಮೊದಲು ಜ್ಞಾನಿಯಾಗು, ಅವಾಗ ಎಲ್ಲ ರೀತಿಯ ಪುರುಷಾರ್ಥಗಳು ಬರ್ತವೆ. ಅರ್ಜುನ ಆ ದೃಷ್ಟಿಯಲ್ಲಿ ತಾನು ಜ್ಞಾನಿಯಾದ್ದರಿಂದ ಭಗವಂತನೆಂಬ ಪುರುಷಾರ್ಥವನ್ನು ಪಡೆದ. ದುರ್ಯೋಧನ ಅಜ್ಞಾನಿಯಾದ್ದರಿಂದ ಭಗವಂತನಿಂದ ಪುರುಷಾರ್ಥ ಪಡೀಲಿಕ್ಕೆ ಪ್ರಯತ್ನ ಪಟ್ಟ, ಜೀವನದಲ್ಲಿ ಸೋತು ಹೋದ. ಅರ್ಜುನ ಎದ್ದ, ದುರ್ಯೋಧನ ಬಿದ್ದ. ಯಾರು ಎತ್ತರದಲ್ಲಿ ಕೂಡ್ತಾರೋ ಅವರು ಬೀಳ್ತಾರೆ, ಯಾರು ಕೆಳಗಿನಿಂದ ಇದ್ದಾರೋ ಅವರು ಏಳ್ತಾರೆ ಅಷ್ಟೇ. ಅರ್ಜುನ ಕೆಳಗಿದ್ದ, ಎದ್ದ. ದುರ್ಯೋಧನ ತಲೆ ಮೇಲಿದ್ದ, ಬಿದ್ದ. ಭಯ ಯಾರಿಗೆ? ನಿಮ್ಗುಂಟು ನನಗುಂಟು. ಯಾಕೆ? ನೀವು ಎತ್ತರದಲ್ಲಿ ಕೂತದ್ದು, ನಾನು ಎತ್ತರದಲ್ಲೇ ಕೂತದ್ದು. ಈ ನೆಲದಲ್ಲಿ ಕೂತವರಿಗೆ ಭಯನೇ ಇದೆ, ಯಾಕೆ? ಬೀಳುವ ಪ್ರಸಂಗನೇ ಇಲ್ಲ. ಅವರು ಬೀಳುವುದಾದ್ರೆ ನಾವು ಕುರ್ಚಿಯ ಕಾಲು ಮುರಿದ್ರೆ ಅಥವಾ ಅಲ್ಲೇ ಜೋರು ತೂಕಡಿಸಿದ್ರೆ ಬಿದ್ದೇ ಬಿಡ್ತೇವೆ. ನೆಲದಲ್ಲಿ ಕೂತವ್ರಿಗೆ ಅಂತ ಭಯನಿಲ್ಲ, ತೂಕಡಿಸಿದ್ರೆ ಅಲ್ಲೇ ನೆಲಕ್ಕೆ ತಲೆ ಮುಟ್ಟುತ್ತೆ ಅಷ್ಟೇ, ಮತ್ತೇನು ವಿಶೇಷ ಏನಿಲ್ಲ. ಅದಕ್ಕಿಂತ ಕೆಳಗೆ ಬೀಳುವ ಪ್ರಸಂಗ ಇಲ್ಲ. ಆ ದುರ್ಯೋಧನ ಎತ್ತರದಲ್ಲಿ ಕೂತ, ಬಿದ್ದ. ಕೆಳಗಿದ್ದವ್ರು ಇನ್ನೇನು ಮಾಡುವುದು? ಏಳುವುದೇ, ಮತ್ತೇನು? ಕೆಳಗೆ ಕೂತವ್ರು ಏಳುವುದೇ. ಅರ್ಜುನ ಕೆಳಗಿದ್ದ, ಆದ್ರಿಂದ ಎದ್ದ. ದುರ್ಯೋಧನ ಬೀಳಲಿಕ್ಕೆ ಮತ್ತೊಂದು ಕಾರಣ ಏನು ಗೊತ್ತಾ? ಅವ ಶ್ರುತಿಗೆ ವಿರುದ್ಧವಾಗಿ, ವೇದಕ್ಕೆ ವಿರುದ್ಧವಾಗಿ ನಡ್ಕೊಂಡ, ಅವೈದಿಕವಾಗಿ ನಡ್ಕೊಂಡ, ಆದ್ರಿಂದ ಬಿದ್ದ. ಏನು ಅವೈದಿಕವಾಗಿ ನಡ್ಕೊಂಡ? ಕೃಷ್ಣ ಮಲಗಿದ್ದ ಅಲ್ಲೂ ಬಂದು ನೋಡಿದ, ಇದು ದೇವರ ಕಾಲು, ಇದು ದೇವರ ತಲೆ, ನಾನು ರಾಜ, ಆದ್ರಿಂದ ಕಾಲ ಬದಿಯಲ್ಲಿ ಕೂಡುವುದಿಲ್ಲ.
ತಲೆ ಬದಿಯಲ್ಲಿ ಕೂಡ್ತೇನೆ ಅಂತ ತಲೆ ಬದಿಯಲ್ಲಿ ಕೂತ. ಏನು ಮಾಡಿದ? ಇದು ಕಾಲು ಇದು ತಲೆ ಅಂತ ದೇವರಲ್ಲಿ ವಿಭಾಗ ಮಾಡಿದ. ಯದ್ಯಪಿ ದೇವರಿಗೆ ಇದು ಕಾಲು ಇದು ತಲೆ, ಇದು ತಲೆ ಇದು ಕಾಲು, ಯಾವುದು ಕಾಲು ಆಗುತ್ತೆ ದೇವರಿಗೆ ಯಾವುದು ತಲೆ ಆಗುತ್ತೆ. ಕೈ ಕಾಲಾಗುತ್ತೆ, ಕಾಲು ಕೈ ಆಗುತ್ತೆ, ಕಣ್ಣು ಕಿವಿ ಆಗುತ್ತೆ, ಕಿವಿ ಕಣ್ಣಾಗುತ್ತೆ, ಎಲ್ಲ ಅವಯವಗಳು ಆಗುತ್ತೆ. ನ ಇಹ ನಾನಾ ಅಸ್ತಿ ಕಿಂಚನ. ನಮಗಾದ್ರೆ ತಲೆ ತಲೆಯೇ, ಕಾಲು ಕಾಲೇ, ಕೈ ಕೈಯೇ. ಕಣ್ಣು ತಲೆ ಕೆಲಸ ಮಾಡುವುದಿಲ್ಲ, ತಲೆ ಕಣ್ಣಿನ ಕೆಲಸ ಮಾಡುವುದಿಲ್ಲ, ತಲೆಯೇ ಕೆಲಸ ಮಾಡುವುದಿಲ್ಲ, ಇನ್ನು ತಲೆ ಕೈ ಕೆಲಸ ಮಾಡುವುದಂಥದ್ದು. ತಲೆಯೇ ಕೆಲಸ ಮಾಡುವುದಿಲ್ಲ ನಮ್ಮದು. ಆದರೆ ದೇವರಿಗೆ ಹಾಗಲ್ಲ, ಎಲ್ಲ ಅವಯವಗಳ ಕೆಲಸ ಮಾಡುತ್ತೆ. ಆಸೀನಃ ದೂರಂ ವ್ರಜತಿ, ಶಯಾನಃ ಯಾತಿ ಸರ್ವತಃ, ಕಸ್ತಂ ಮದಾಮದಂ ವೇದ. ಯಾರು ಆ ದೇವರನ್ನು ತಿಳ್ಕೊಂಡಿದ್ದಾರಪ್ಪ? ನಮಗೆ ಸಾಧ್ಯನೋ ಮಲಗಿದಲ್ಲೇ ಹೋಗಲಿಕ್ಕೆ? ಹೊರಳುವಾಗ ಮಾತ್ರ ಸಾಧ್ಯ, ಮತ್ತೆ ಬೇರೆ ಸಮಯದಲ್ಲಿ ಎಲ್ಲಿ ಸಾಧ್ಯ ಉಂಟು? ಅವ ಮಲಗಿದಲ್ಲಿ ಎಲ್ಲ ಕಡೆಗೆ ಹೋಗ್ತಾ. ಆಸೀನೋ ದೂರಂ ವ್ರಜತಿ, ಶಯಾನೋ ಯಾತಿ ಸರ್ವತಃ. ಕೂತ್ಕೊಂಡಿದ್ದಂತೇನೆ ದೂರಕ್ಕೆ ಹೋಗ್ತಾನೆ ಅಂತೆ ಭಗವಂತ. ಆದ್ರಿಂದ ಎಲ್ಲ ಅವಯವಗಳ ಶಕ್ತಿ ಇರುವಾಗ ಇದು ದೇವರ ಕಾಲು, ಇದು ದೇವರ ತಲೆ, ಇದು ಕಾಲಲ್ಲ, ಇದು ತಲೆ ಅಲ್ಲ ಎನ್ನತಕ್ಕಂಥ ಚಿಂತನೆ ದೇವರಲ್ಲಿ ಯಾರು ಮಾಡ್ತಾರೋ ಅವರು ಬೀಳ್ತಾರೆ ಎನ್ನುವುದನ್ನು ದುರ್ಯೋಧನ ಮೂಲಕ ತೋರಿಸಿಕೊಟ್ಟ. ದುರ್ಯೋಧನ ಅದನ್ನೇ ಮಾಡಿದ್ದಲ್ಲೋ, ಇದು ಕಾಲು, ನಾನು ಕಾಲ ಬುಡದಲ್ಲಿ ನಿಲ್ಲುವುದಿಲ್ಲ, ನಾನು ರಾಜ, ತಲೆ ಬುಡದ ಹತ್ರ ನಿಲ್ತೇನೆ ಅಂತ ದೇವರ ತಲೆಗೂ ಕಾಲಿಗೂ ಭೇದವನ್ನು ಚಿಂತನೆ ಮಾಡಿದ. ಆದ್ದರಿಂದ ದುರ್ಯೋಧನ ಬಿದ್ದ ಅಂತಂದ್ರು. ಆದ್ದರಿಂದ ದೇವರ ಬಗ್ಗೆ ಚಿಂತನೆಯನ್ನು ಕೊಡುವಾಗ ನಾವೇನೋ ದೇವರು ಅಂತ ಒಂದು 3 ಅಕ್ಷರ ಅಂದು ಬಿಡ್ತೇವೆ. ಆ ತಿಳ್ಕೊಳ್ಳುವ ಕ್ರಮ ಹೇಗೆ ಗೊತ್ತಿಲ್ಲ. ಶಾಸ್ತ್ರಕಾರರು ಈ ರೀತಿ ತಿಳ್ಕೊಳ್ಬೇಕು. ದೇವರ ತಲೆಯಲ್ಲಿಯೂ ಕೂಡ ನಮಗೆ ಕಾಲಿನ ಚಿಂತನೆ ಬರಬೇಕು, ಪಾದದಲ್ಲಿಯೂ ಕೂಡ ದೇವರ ತಲೆಯ ಚಿಂತನೆ ಬರಬೇಕು. ಆ ರೀತಿ ನಖ ಶಿಖಾಂತ ಎಲ್ಲ ಅವಯವಗಳ ಚಿಂತನೆ ಮಾಡುವುದೇ ದೇವರನ್ನು ನಿಜವಾಗಿ ಉಪಾಸನೆ ಮಾಡುವುದು. ಅದು ಅರ್ಜುನ ಮಾಡಿದ, ದುರ್ಯೋಧನ ಮಾಡಿಲ್ಲ. ಆದ್ರಿಂದ ದುರ್ಯೋಧನ ಬಿದ್ದ. ಹೀಗೆ ಅಂತೂ ಕೃಷ್ಣನ ಬಳಿಗೆ ಹೋದ ಕೈಗೆ ಏನು ಇಲ್ಲ ಅಂತ ಆಗುವುದಕ್ಕೆ ಒಂದು 10 ಲಕ್ಷ ಮಕ್ಕಳನ್ನು, ಕೃಷ್ಣನ ಮಕ್ಕಳನ್ನು ಹಿಡ್ಕೊಂಡು ದುರ್ಯೋಧನ ಅಷ್ಟನ್ನು ಕಟ್ಟಿಕೊಂಡು ಬಲರಾಮನ ಬಳಿಗೆ ಬಂದ. ಕೃಷ್ಣ ಅರ್ಜುನನ್ನು ಕಟ್ಟಿಕೊಂಡು ಪಾಂಡವರ ಶಿಬಿರಕ್ಕೆ ಹೋದ. ಅಲ್ಲಿ ದುರ್ಯೋಧನ 10 ಲಕ್ಷ ಮಕ್ಕಳನ್ನು ಕರ್ಕೊಂಡು ಹೋದ. ಇಲ್ಲಿ ಕೃಷ್ಣ ಅರ್ಜುನನ್ನು ಕರ್ಕೊಂಡು ಇಲ್ಲಿಗೆ ಬಂದ, ಪಾಂಡವರ ಶಿಬಿರಕ್ಕೆ ಬಂದ. ದುರ್ಯೋಧನ ಹೋಗ್ತಾ ಇರುವಾಗ ದಾರಿಯಲ್ಲಿ ಬಲರಾಮ ಸಿಕ್ಕಿದ. ಏನು, ಎಲ್ಲಿಂದ? ನಾನು ಕೃಷ್ಣನ ಬಳಿಗೆ ಹೋಗಿ ಬಂದೆ. ಯಾಕೆ? ಯುದ್ಧ ಸಹಾಯಕ್ಕೆ. ಏನು ಮಾಡಿದ ಕೃಷ್ಣ? ನನಗೆ ಖುಷಿಯಾಯಿತು, ಸಹಾಯ ಮಾಡಿದ. ಏನು ಸಹಾಯ ಮಾಡಿದ? 10 ಲಕ್ಷ ಮಕ್ಕಳನ್ನು ಆಯುಧ ಸಹಿತ ಕೊಟ್ಟು ಕಳಿಸಿದ. ನೋಡು ಇಲ್ಲಿದ್ದಾರೆ ಅಂತ. ಬಲರಾಮ ಅಂದ, ನೀನು ಸತ್ತಿ ಅವುಗಳು ಸತ್ತು ಅಂದ. ಮೊದಲನೇ ಅಪಶಕುನ ಮಾತಾಡಿದವನೇ ಬಲರಾಮ, ಯಾರಿಗೆ? ತನ್ನ ಶಿಷ್ಯನನ್ನೇ ಕುರಿತು. ಆ ಕೃಷ್ಣನನ್ನು ಬಿಟ್ಟು ಬಂದಿಯಲ್ಲಪ್ಪ, ನಿನಗೆ ಕ್ಷೇಮ ಉಂಟಾ? ಕೃಷ್ಣನ ಬಿಟ್ಟರೆ ಸಾಧ್ಯ ಆಗುತ್ತಾ? ನನಗೆ ನೀವು ಸಹಾಯ ಮಾಡಬೇಕು ಅಂದ ಬಲರಾಮನ ಹತ್ರ ದುರ್ಯೋಧನ. ಏನು ಸಹಾಯ ಮಾಡೋದು? ಪ್ರಾಣ ಅಲ್ಲಿ, ದೇಹ ಇಲ್ಲಿ, ಏನು ಸಹಾಯ ಇದು? ಕೃಷ್ಣನನ್ನು ಬಿಟ್ಟು ಏನು ಸಹಾಯಪ್ಪ? ಆಗುವುದಿಲ್ಲ. ಯದ್ಯಪಿ ನಾನು ನಿನ್ನ ಗುರು ಹೌದು, ನಿನಗೆ ನಾನು ಇದನ್ನು ಹೇಳಲೇ ಇಲ್ಲ ಕಾಣುತ್ತೆ. ಈ ಪಾಠ ಏನು ಅಂತ, ಕೃಷ್ಣನನ್ನು ಬಿಟ್ಟು ಬಿಡಬೇಡ ಅಂತ ನಾನು ಹೇಳಲೇ ಇಲ್ಲ ಕಾಣುತ್ತೆ. ನೋಡು, ನೀನು ಬಿದ್ದಿ, ಹಾಳಾದಿ, ನಿನಗೆ ಜೀವನದಲ್ಲಿ ಉಳಿಗಾಲ ಇಲ್ಲ. ಅಲ್ಲ, ಮತ್ತೆ ಹಾಗಾದರೆ ನೀನು ಏನು ಮಾಡ್ತಿ? ನನ್ನ ಪಕ್ಷಕ್ಕೆ ಬರುವುದಿಲ್ವ? ಇಲ್ಲ. ಕೃಷ್ಣ ಆ ಪಕ್ಷದಲ್ಲಿರುವಾಗ ನಾನು ನಿನ್ನ ಪಕ್ಷದಲ್ಲಿ ಇರುವುದಿಲ್ಲ ಅಂದ ಬಲರಾಮ. ಅಂದರೆ ನೀನು ಕೃಷ್ಣನ ಪಕ್ಷಕ್ಕೆ ಹೋಗ್ತೀಯ? ಇಲ್ಲ, ಕೃಷ್ಣನ ಪಕ್ಷಕ್ಕೂ ಹೋಗುವುದಿಲ್ಲ. ನಿನಗಾಗಿ ಕೃಷ್ಣನ ಪಕ್ಷಕ್ಕೂ ಹೋಗುವುದಿಲ್ಲ, ಕೃಷ್ಣನಿಗಾಗಿ ನಿನ್ನ ಪಕ್ಷಕ್ಕೂ ಬರುವುದಿಲ್ಲ. ಮತ್ತೆ ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ. ಇದೇ ಬಲರಾಮನ ಅಸುರಾವೇಶಕ್ಕೆ ಗಮಕ. ಏನು ಮಾಡಬೇಕಿತ್ತು ಗೊತ್ತಾ ಬಲರಾಮ? ಕೃಷ್ಣನನ್ನು ಬಿಟ್ಟು ನೀನು ಬಂದಿಯಾ, ಆದ್ರಿಂದ ನಿನಗೂ ನನಗೂ ಸಂಬಂಧ ಬಿದ್ದು ಹೋಯಿತು ಅಂತ ಬಲರಾಮ ಅನ್ನಬೇಕಿತ್ತು. ಅವ ಏನು ಮಾಡಿದ? ದುರ್ಯೋಧನಿಗೆ ಬೇಸರ ಆಗಬಾರದು ಅಂತ ಪಾಂಡವರ ಪಕ್ಷವನ್ನು ಬಿಟ್ಟ, ಯಾತ್ರೆಗೆ ಹೋದ. ಇದನ್ನು ಒಳಿತು ಅಂತ ಯಾರು ಕರೆಯುವುದಿಲ್ಲ. ಒಬ್ಬ ತಪ್ಪು ಮಾಡಿದವ ಇದ್ದಾನೆ, ಮತ್ತೊಬ್ಬ ನಿಜವಾಗಿ ಸರಿ ಮಾಡಿದವನು. ಇಬ್ಬರಿಗೆ ಜಗಳ ಆಗುವಾಗ ನಮಗೆ ಏನಂತೆ, ಯಾರೂ ಬೇಡ ನಮಗೆ ಅಂತ ಎದ್ದುಕೊಂಡು ಹೋಗುವುದಲ್ಲ, ಮತ್ತೆ ಸರಿಯಾದವನ ಪಕ್ಷವನ್ನು ವಹಿಸಿಕೊಂಡು ತಪ್ಪಿನಾದವನು ತಪ್ಪು ಅಂತ ತಿದ್ದಬೇಕು. ಅದು ಬಿಟ್ಟು
ನಮಗೇನಂತೆ, ಏನು ಬೇಕಾದರೂ ಹಾಳಾಗಿ ಕೊಳ್ಳಿ ಅಂತ ಹೋದರೆ ಇವನಿಗೆ ದೋಷ, ಅವರಿಬ್ಬರಿಗಲ್ಲ. ಬಲರಾಮನದ್ದು ಆ ಪ್ರಸಂಗ ಬಂತು, ನನಗೇನಂತೆ, ನಾನು ಪಾಂಡವರ ಪಕ್ಷ ವಹಿಸಿದರೆ ದುರ್ಯೋಧನಿಗೆ ಬೇಸರ ಆಗುತ್ತೆ ಅಂತ ತಲೆಗೆ ಭಾವನೆ ಬಂತಲ್ಲ. ಭಗವಂತನಿಗೆ ವಿರುದ್ಧನಾದ ದುರ್ಯೋಧನನಿಗೆ ಬೇಸರ ಆಗಬಾರದು ಅಂತ ಚಿಂತನೆ ಮಾಡುವುದು ಒಂದು ದೋಷಕ್ಕೆ ಕಾರಣ. ಆ ದೃಷ್ಟಿಯಲ್ಲಿ ಬಲರಾಮನಿಗೂ ದೋಷ. ಆದ್ದರಿಂದ ಬಲರಾಮ ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ಎದ್ದುಕೊಂಡು ಹೋದ. ಅಂತೂ 10 ಲಕ್ಷ ಮಕ್ಕಳನ್ನು ಕಟ್ಟಿಕೊಂಡು ಅಲ್ಲಿಂದ ಅಪಶಕುನದ ಮಾತನ್ನು ಆಡಿಕೊಂಡು ದುರ್ಯೋಧನ ತಾನು ತನ್ನ ಶಿಬಿರಕ್ಕೆ ಸೇರಿದ್ದಾನೆ, ಕೃಷ್ಣಾರ್ಜುನರು ತಮ್ಮ ಶಿಬಿರಕ್ಕೆ ಸೇರಿದ್ದಾರೆ, ಸೈನ್ಯಗಳನ್ನು ಒಟ್ಟೂ ಸೇರಿಸ್ತಾ ಇದ್ದಾರೆ. ಯುದ್ಧ ಎನ್ನುವುದು ಖಾತ್ರಿ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ, ಇಬ್ಬರದ್ದು ಕೂಡ ಅಂದರೆ ಅರ್ಜುನ ದುರ್ಯೋಧನರದ್ದು ಇಬ್ಬರದ್ದು ಪ್ರಾರಬ್ಧ ಮುಗಿಯುವ ಹಂತಕ್ಕೆ ಬಂದಿದೆ. ಒಬ್ಬ ದುಃಖವನ್ನು ಅನುಭವಿಸಲಿಕ್ಕೆ ತಯಾರಾಗುವವ, ಇನ್ನೊಬ್ಬ ಇಷ್ಟ ತನಕ ಕಷ್ಟಪಟ್ಟು ಸುಖವನ್ನು ಅನುಭವಿಸಲಿಕ್ಕೆ ತಯಾರಾಗುವವ. ಪ್ರಾರಬ್ಧ ಮುಗಿಯುವ ಹಂತದಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಯಾರು ಇಷ್ಟ ತನಕ ಕಷ್ಟಪಟ್ಟು ಮುಂದೆ ಸುಖ ಪಡ್ತಾರೆ ಅವರಿಗೆ ಭಗವಂತ ಸಮ್ಮುಖನಾಗುತ್ತಾನೆ. ಇಷ್ಟ ತನಕ ಸುಖಪಟ್ಟು ನಂತರ ಯಾರು ದುಃಖ ಪಡುವವರಿದ್ದಾರೆ ಅವರಿಗೆ ಭಗವಂತ ವಿಮುಖನಾಗುತ್ತಾನೆ. ಆದ್ದರಿಂದಲೇ ಮಲಗಿದ ದೇವರು ಎದ್ದು ಕೂತಾಗ ದುರ್ಯೋಧನಿಗೆ ಬೆನ್ನು ಹಾಕಿದ, ಅರ್ಜುನನಿಗೆ ಮುಖ ಹಾಕಿದ. ದೇವರು ಎದ್ದು ಕೂತ ಕ್ರಮದಲ್ಲಿ ಹೇಗಿತ್ತು, ಎದುರಿಗೆ ಅರ್ಜುನ ಇದ್ದಾನೆ. ಅರ್ಜುನ ತನ್ನ ಇಷ್ಟ ತನಕ ಪ್ರಾರಬ್ಧವನ್ನು ಮುಗಿಸಿ ಇನ್ನು ಮುಂದೆ ಸುಖ ಅನುಭವಿಸಲಿಕ್ಕಿರುವವ, ರಾಜ್ಯವನ್ನು ಪಡೀಲಿಕ್ಕಿರುವವ, ತನ್ನ ಸ್ವರೂಪೇಣ ವ್ಯವಸ್ಥಿತಿ, ಇಷ್ಟ ತನಕ ಅಜ್ಞಾತವಾಸದಲ್ಲಿದ್ದ, ಇನ್ನು ಮುಂದೆ ತನ್ನ ಸ್ವರೂಪವನ್ನು ತೆರೆದುಕೊಂಡಿರುವವ. ತಮ್ಮ ತಮ್ಮ ಸ್ವರೂಪದಲ್ಲಿ ಈಗ ನಮ್ದೆಲ್ಲ ಇದು ಅಜ್ಞಾತವಾಸ. ಪ್ರತಿಯೊಬ್ಬ ಜೀವನದ್ದೂ ಕೂಡ ಈಗ ಅಜ್ಞಾತವಾಸ ನಡೀತಾ ಉಂಟು. ಈಗ ಅಂದರೆ ಈಗ ಇಲ್ಲಿ ರಾಜಾಂಗಣದಲ್ಲಿ ಅಂತ ಅರ್ಥ ಅಲ್ಲ, ಮತ್ತೆ ಎಂದೋ ಶುರುವಾಗಿದೆ. ಹುಟ್ಟಿದಂದಿನಿಂದ ನಮ್ದು ಅಜ್ಞಾತ ವಾಸನೆ. ಯಾಕೆ ಗೊತ್ತೋ, ಒಳಗಿನಿಂದ ಯಾರೋ ಏನು ಚೇತನ, ಹೊರಗಿನಿಂದ ಮಾತ್ರ ಮನುಷ್ಯರು. ಅರ್ಜುನ ಪಾಂಡವರು ಹಾಗೇ ಇದ್ದದ್ದಲ್ವೋ, ಒಳಗಿನಿಂದ ಧರ್ಮರಾಜ ಇದ್ದದ್ದು, ಹೊರಗಿನಿಂದ ಸನ್ಯಾಸಿ ಇದ್ದ. ಒಳಗಿನಿಂದ ಭೀಮಸೇನ ಇದ್ದದ್ದು, ಹೊರಗಿನಿಂದ ಅಡಿಗೆ ಭಟ್ರಾದ. ಒಳಗಿನಿಂದ ಅರ್ಜುನ ಇದ್ದದ್ದು, ಹೊರಗಿನಿಂದ ಬೃಹನ್ನಳೆ ಆದ. ಎಲ್ಲ ನಕುಲ ಸಹದೇವರು, ದ್ರೌಪದಿಯವರದ್ದು ಎಲ್ಲರದ್ದು ಕೂಡ ಏನು ಅಜ್ಞಾತವಾಸ ಅಂದರೆ ಒಳಗಿನಿಂದ ಸ್ವರೂಪ ಒಂದು ರೀತಿ ಇದ್ದು ಹೊರಗಿನಿಂದ ಇನ್ನೊಂದು ರೀತಿ ಇರುವುದಕ್ಕೆ ಅಜ್ಞಾತವಾಸ ಅಂತ ಹೆಸರು. ನಮ್ಮ ಒಳಗೆ ಇರತಕ್ಕಂತಹ ಚೇತನನ ಸ್ವರೂಪ ಏನು ಯಾರಿಗ್ ಗೊತ್ತು? ಒಳಗಿದ್ದಂತಹ ಚೇತನ ಕಾಗೆಯೋ, ಗೂಗೆಯೋ, ಹಂದಿಯೋ, ನಾಯಿಯೋ, ಕಪ್ಪೆಯೋ, ಕತ್ತೆಯೋ ಯಾರಿಗ್ ಗೊತ್ತು? ಹೊರಗಿನಿಂದ ಮಾತ್ರ ಮನುಷ್ಯರ ವೇಷ ಇದೆ. ಅದೇ ರೀತಿಯಲ್ಲಿ ಪ್ರಾಣಿಗಳಲ್ಲಿಯೂ ಹಾಗೆ, ಅವುಗಳದ್ದು ಅಜ್ಞಾತ ವಾಸನೆ. ಒಳಗಿನಿಂದ ಚೇತನ ನೋಡಿ, ಜಡಭರತನ ಕತೆ ಕೇಳಿದ್ದೆವು. ಜಿಂಕೆಯಾಗಿ ಹುಟ್ಟಿದ, ಒಳಗಿನಿಂದ ಚೇತನ ಮಾನವ ಚೇತನ, ಹೊರಗಿನಿಂದ ಶರೀರ ಜಿಂಕೆದ್ದು. ಅದೇ ರೀತಿಯಲ್ಲಿ ವ್ಯಕ್ತಿಗಳಿಗೆ ಒಳಗಿನಿಂದ ಸ್ವರೂಪ ಒಂದು ರೀತಿ ಇದೆ, ಹೊರಗಿನಿಂದ ವೇಷ ಒಂದು ರೀತಿಯಲ್ಲಿ ಛದ್ಮವೇಷ. ಒಳಗಿದ್ದಂತಹ ಸ್ವರೂಪವನ್ನು ಛದ್ಮ ಮಾಡಿದೆ, ಆಚ್ಛಾದನೆ ಮಾಡಿದಂಥ ಇದೊಂದು ವೇಷ. ಹಾಗಾದರೆ ಅಜ್ಞಾತವಾಸ ಮುಗಿದ ಮೇಲೆ ಏನಾಗುತ್ತೆ? ನಮ್ಮ ಸ್ವರೂಪೇಣ ವ್ಯವಸ್ಥಿತಿ. ಮೋಕ್ಷ ಅಂದರೆ ಅಷ್ಟೇ, ಮೇಲಿದ್ದಂತಹ ಹೊದಿಕೆಯನ್ನು ತೆಗೆದು ಒಳಗಿರತಕ್ಕಂತಹ ನೈಜತೆ ಪ್ರಕಟ ಆಗುವುದಕ್ಕೆ ಮೋಕ್ಷ ಅಂತ ಹೆಸರು. ಅರ್ಜುನಾದಿಗಳು 1 ವರ್ಷದ ಅಜ್ಞಾತವಾಸ ಮುಗಿಸಿದರು. ಈಗ ಏನಾಗಿದೆ, ಅವರಿಗೆ ಜೀವನದಲ್ಲಿ ನೈಜತೆ ಬರಬೇಕಾಗಿದೆ. ನೈಜತೆ ಬರುವ ಸಂದರ್ಭ ಬಂದಾಗ ಭಗವಂತ ಸಮ್ಮುಖನಾಗುತ್ತಾನೆ. ಯಾವಾಗ ಭಗವಂತ ಸಮ್ಮುಖನಾಗ್ತಾನೋ ಆವಾಗ ವ್ಯಕ್ತಿಗಳಿಗೆ ಜೀವನದಲ್ಲಿ ನೈಜತೆ ಬರುತ್ತೆ. ದುರ್ಯೋಧನನಿಗೂ ನೈಜತೆ, ಇಷ್ಟ ತನಕ ಸುಖಪಟ್ಟ ದುರ್ಯೋಧನ, ಭಾರಿ ಸುಖಪಟ್ಟ. ಸುಖ ಪಡುವುದು ಅವನ ಸ್ವಭಾವದಲ್ಲಿ ಇಲ್ಲ. ದುರ್ಯೋಧನನ ಸ್ವಭಾವದಲ್ಲಿ ಸುಖ ಪಡುವಿಕೆ ಎನ್ನುವುದು ಇಲ್ಲವೇ ಇಲ್ಲ. ಮತ್ತೆ ಸುಖಪಟ್ಟ ಅಲ್ವೋ, ಎಲ್ಲ ಮೇಲೆ ಅಂದರೆ ಅದಕ್ಕೆ ಉದಾಹರಣೆ ಹೇಳೋದು ಅಂತಾದರೆ, ಸ್ಫಟಿಕಮಣಿ ದಾಸವಾಳ ಪುಷ್ಪ ಎದುರು ಬದುರು ಇಟ್ಟರೆ ಹೇಗೋ ಹಾಗೆ ದುರ್ಯೋಧನಿಗೆ ಬಂದಿರತಕ್ಕಂಥ ಸುಖ. ಹಾಗಾದರೆ ಇಷ್ಟ ತನಕ ದುರ್ಯೋಧನದ್ದು ಅಜ್ಞಾತವಾಸ, ಪಾಂಡವರದ್ದು ಅಜ್ಞಾತವಾಸ. ಅಜ್ಞಾತವಾಸ ಮುಗಿದ ಮೇಲೆ ಅವರವರ ಸ್ವರೂಪ ಪ್ರಕಟ ಆಗಬೇಕಾದ್ರೆ, ದುರ್ಯೋಧನನಿಗೆ ಸ್ವರೂಪ ಪ್ರಕಟ ಆಗಬೇಕಾದ್ರೆ ದೇವರು ಬೆನ್ನು ಹಾಕಬೇಕು.
ಸಜ್ಜೀವ ರಾಶಿಗಳಿಗೆ ಸ್ವರೂಪ ಪ್ರಕಟ ಆಗಬೇಕಾದ್ರೆ ದೇವರು ಮುಖ ಹಾಕಬೇಕು. ಅರ್ಜುನನಿಗೆ ಕೃಷ್ಣ ಮುಖ ಹಾಕಿ ಕೂತ, ದುರ್ಯೋಧನಿಗೆ ಕೃಷ್ಣ ಬೆನ್ನು ಹಾಕಿ ಕೂತ. ಅವರವರ ಸ್ವರೂಪ ಪ್ರಕಟ ಆಗುವ ಸಮಯ ಬಂತು, ಹಂತಕ್ಕೆ ಬಂತು ಎನ್ನುವುದನ್ನು ಇದಾಯಿತೋ. ದೇವರು ಈ ರೀತಿಯಲ್ಲಿ ಬೆನ್ನು ಹಾಕುವುದು ಮುಖ ಹಾಕುವುದು ಇರ್ಮಾದಿ ಕೂತನೋ. ಮುಂದೆ ಸ್ವಲ್ಪ ದಿವಸದಲ್ಲಿ ಯುದ್ಧ ಮುಗಿಯಿತೋ. ದುರ್ಯೋಧನದ್ದು ನೈಜತೆ ಪ್ರಕಟ ಆಯಿತು, ಪಾಂಡವರ ನೈಜತೆಯೂ ಪ್ರಕಟ ಆಯಿತು. ಪಾಂಡವರಿಗೆ ಸಹಜವಾದ ಬಲ ಪ್ರಕಟ ಆಯಿತು, ರಾಜ್ಯ ಪಡೆದ್ರು. ದುರ್ಯೋಧನನ ಬಲ ಕೃತಕ ಅಂತ ಗೊತ್ತಾಯಿತು, ನರಕಕ್ಕೆ ಹೋದ. ಇಷ್ಟ ತನಕ ದುರ್ಯೋಧನ ಏನಾದರೂ ಬಲದಲ್ಲಿ ಹೋರಾಡ್ತಾ ಇದ್ರೆ ಎಲ್ಲ ಕೃತಕ ಬಲ, ಯಾರ್ಯಾರನ್ನೋ ನಂಬಿಕೊಂಡು ಮೊಂಡು ಧೈರ್ಯದಿಂದ ಬಂದಂಥದ್ದು ಎಲ್ಲ ಹುಡುಗಿದ್ರು ಬಿದ್ರು ಅಂತಾದ್ಮೇಲೆ ದುರ್ಯೋಧನ ಬೆಲೆ ಬಿದ್ದು ಹೋಯ್ತು. ಪಾಂಡವರು ಹಾಗಲ್ಲ, ಸ್ವಂತ ಬಲದಿಂದಲೇ ಆರಂಭದಿಂದ ಇದ್ದವರು, ಅದನ್ನು ಮುಚ್ಚಿಕೊಂಡಿದ್ರು, ಸ್ವಂತ ಬಲ ಪ್ರಕಟ ಮಾಡಿದ್ರು, ತಮ್ಮ ಸ್ವರೂಪದಲ್ಲಿ ಸಿಂಹಾಸನದಲ್ಲಿ ಕೂತರು. ಆದ್ದರಿಂದ ವ್ಯಕ್ತಿಗಳ ಪ್ರಾರಬ್ಧ ಮುಗಿಯುವ ಹಂತ ಬಂದಾಗ ಭಗವಂತನ ಸಮ್ಮುಖತೆ, ಭಗವಂತನ ವಿಮುಖತೆ ಎನ್ನುವುದನ್ನು ದ್ವಾರಕೆಗೆ ದುರ್ಯೋಧನ ಮತ್ತೆ ಅರ್ಜುನ ಇವರಿಬ್ಬರು ಹೋಗಿ ತಮ್ಮ ತಮ್ಮ ನೈಜ ಪ್ರಕಟ ಆಗುವ ಹಂತಕ್ಕೆ ಬಂತು ಎನ್ನುವುದನ್ನು ತೋರಿಸಿಕೊಟ್ರು. ಆ ದೃಷ್ಟಿಯಲ್ಲಿ ಕೃಷ್ಣನಿಂದ ಸಹಾಯವನ್ನು ನಾನಾ ರೀತಿಯಲ್ಲಿ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕೃಷ್ಣನಿಂದ ಸಹಾಯವನ್ನು ಪಡ್ಕೊಂಡು ಅರ್ಜುನ ಈಚೆ ಬಂದ, ದುರ್ಯೋಧನ ಆಚೆ ಹೋದ, ಬಲರಾಮನ ಭೇಟಿ ಮಾಡಿ ತನ್ನ ಮನೆಗೆ ಹಸ್ತಿನಾವತಿಗೆ ಹೋದ. ಬಲರಾಮ ಎಲ್ಲಿಗೆ ಹೋದ? ಎಲ್ಲಿ ಪಾಂಡವರಿದ್ದಾರೋ, ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿಗೆ ಹೋದ. ಯಾಕೆ ದುರ್ಯೋಧನ ಇಷ್ಟು ಕೇಳಿಸಿಕೊಂಡಿದ್ದ, ಕೃಷ್ಣ ನನ್ನು